ಅಮ್ಮನವ್ರ ಬೆಲೆ ಬಗ್ಗೆ ನೀನ್ ಇದುವರೆಗೂ ತಿಳ್ಕೊಳ್ಳಿಲ್ಲ ಅಂದ್ರೆ ನಾಚಿಕೇಳಮ್ಮ. ಅಮ್ಮನವ್ರ ಮನೆಯಿಂದ ಹೊರಗಡೆ ಹೋದ್ರು ಅಂದ್ರೆ ನಮ್ ಬದುಕು ಹೇಗೆಲ್ಲ ಇಟ್ಟಾಡ್ ಹೋಗುತ್ತೆ ಅಂತ ನಿನಗೆ ಅರ್ಥ ಆಗಲ್ಲ. ನಮ್ ಜೀವನ ಎಲ್ಲ ಅಮ್ಮನವ್ರ ಜೊತೆ ಕಟ್ ಹಾಕೊಂಡಿದೀವಿ. ನಾವ್ ಇವತ್ತಿನ ದಿನ ಇಷ್ಟು ಸಂತೋಷವಾಗಿದೆಯಂದ್ರೆ ಅದಕ್ಕೆ ಕಾರಣ ಅಮ್ಮನವ್ರೆ, ಸತ್ಯವಾಗ್ಲೂ ಅಮ್ಮನವ್ರೆ. ಅಮ್ಮನವ್ರು ಈ ಮನೆಯಿಂದ ಹೊರಗಡೆ ಹೋಗದೆ ಇರೋವರೆಗೆ ನಾವೆಲ್ಲರೂ ಕ್ಷೇಮವಾಗಿರೋದು. ಮತ್ತೊಂದ್ಸಲ ಎಲ್ಲಾರ್ಗೂ ಹೇಳ್ತಾ ಇದ್ದೀನಿ ಕೇಳಿ, ಅಮ್ಮನವ್ರ ವಿಷಯದಲ್ಲಿ ಯಾರೇ ಕೆಟ್ಟದಾಗಿ ಯೋಚಿಸಿದ್ರೂ ನಾನು ಸಹಿಸೋದಿಲ್ಲ. ಅವರನ್ನ ಹೇಗೆ ಶಿಕ್ಷಿಸ್ತೀನೋ ನಿಮ್ಗೆ ಊಹಿಸೋದಕ್ಕೂ ಆಗಲ್ಲ. ಎಲ್ರೂ ನೆನ್ಪಿಟ್ಕೊಳ್ಳಿ. ಅನ್ನಪೂರ್ಣ ದೇವಿನ ಮನೆಯಿಂದ ಹೊರಗಡೆ ಹೋಗದಾಗೆ ಕಾಪಾಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾದ್ರೆ ವಿಗ್ರಹಕ್ಕೆ ಕಾವಲಾಗಿರ್ಬೇಕು, ಹೊರಗಡೆ ಹೋಗ್ದಿರೋ ಹಾಗೆ ನೋಡ್ಕೋಬೇಕು, ಅಷ್ಟೇ ಅಲ್ವಾ? ಜಂಗಮ ದೇವ 1 ವಾರದೊಳಗಡೆ ಅಂತ ಹೇಳಿದ್ದಾರೆ. 1 ವಾರ ಕಳೀತು ಅಂದ್ರೆ ಗಂಡಾಂತರ ದೂರ ಆದ ಹಾಗೆ. ಎಲ್ರೂ ಜವಾಬ್ದಾರಿಯಿಂದ ಇರಿ. ಈ 6 ದಿನಗಳು ಅಮ್ಮನವ್ರನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾವಲ್ ಕಾಯೋರ್ಗೆ ನಾನು ಒಳ್ಳೆ ಬಹುಮಾನ ಕೂಡ ಕೊಡ್ತೀನಿ. ಹಾಗಾದ್ರೆ ನಾವು ಕಾವಲಾಗಿರ್ತೀವಿ ಅತ್ತೆವ್ರೆ. ನೋಡಮ್ಮ ಲಾವಣ್ಯ, ನೀನ್ ನನಗೊಂದು ಮಾತಂದ್ರೂ ಸಹಿಸ್ಕೋತೀನಿ, ಆದ್ರೆ ಅಮ್ಮನವ್ರಿಗಂದ್ರೆ ಸಹಿಸೋದಿಲ್ಲ. ಆ ಕೋಪದಲ್ಲೇ ಹೊಡೆದೆ, ಏನು ಅನ್ಕೋಬೇಡ. ಅತ್ತೆಯವರು ತುಂಬಾ ಬುದ್ಧಿವಂತರು. ಜೋರಾಗಿ ಒಂದು ಹೊಡೆದ್ರು, ಸ್ಮೂತ್ ಆಗಿ ಬಂದು ಆಯಿಂಟ್ಮೆಂಟ್ ಹಚ್ಚಿ ಹೊರಟೋದ್ರು. ಅಮ್ಮನವ್ರ ವಿಷಯದಲ್ಲಿ ಅತ್ತೆ ಹಾಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತಲ್ವಾ, ಅನಾವಶ್ಯಕವಾಗಿ ಇಮೋಷನಲ್ ಆದೆ. ಅದಕ್ಕೆ ರಾಂಗ್ ಟೈಮಲ್ಲಿ ರಾಂಗ್ ಮಾತುಗಳನ್ನು ಆಡಿ ಕೆನ್ನೆಗೆ ಹೊಡ್ಸ್ಕೊಂಡ್ಬಿಟ್ಲು ಪಾಪ. ನಾವು ರೂಮಿಗೆ ಹೋಗೋಣ ಬಾಲಡ್ಡು. ಅವನೇ ಅಮ್ಮನವ್ರ ವಿಷಯದಲ್ಲಿ ಅಮ್ಮನ ನಿರ್ಧಾರಗಳು ಎಷ್ಟು ತೀವ್ರವಾಗಿದೆ ಅಂತ ನೋಡಿದೆ ಅಲ್ವಾ? ನೀನೇನೋ ಡೂಪ್ಲಿಕೇಟ್ ವಿಗ್ರಹನ ಫಾರಿನರ್ಸಿಗೆ ಕೊಡ್ತೀನಿ ಅಂತ ಹೇಳ್ತಿದೀಯಾ. ಅಪ್ಪ ಅಮ್ಮನಿಗೆ ಆ ವಿಷಯ ಗೊತ್ತಾದರೂ ಕೂಡ ಹೀಗೆ ರಿಯಾಕ್ಟ್ ಆಗ್ತಾರೆ. ಅಮ್ಮ ಅನ್ನಪೂರ್ಣ ದೇವಿ, ನೀನೇನು ಭಯಪಡಬೇಡಮ್ಮ. ನಿನಗೆ ಕಾವಲಾಗಿ ನಾನಿದ್ದೀನಿ. ನಿನ್ನ ಯಾವ ಕಳ್ಳ ಬಂದು ಹೊರಗಡೆ ತಗೊಂಡು ಹೋಗದೇ ಇರೋ ಹಾಗೆ ಇಲ್ಲಿ ಅಡ್ಡವಾಗಿ ಮಲ್ಕೋತೀನಿ. ಜೈ ಅನ್ನಪೂರ್ಣ ದೇವಿ, ಜೈ ಅನ್ನಪೂರ್ಣ ದೇವಿ, ಜೈ ಅನ್ನಪೂರ್ಣ ದೇವಿ. ಬಾಬಾ ಆಗ್ಲೇ ಡ್ಯೂಟಿ ಶುರು ಮಾಡವನೆ. ಯಾವುದೋ ರಾಜ್ಯನ ಗೆಲ್ಲೋ ಸೇನಾಧಿಪತಿ ಥರ ಬೇಕಾ ಈ ಎಲ್ಲ ಬಿಲ್ಡಪ್ಪು? ಏನ್ರಿ ಏನ್ ಇಲ್ಲಿ ಮಲಗಿದ್ದೀರಾ? ಹೋಗಿ ರೂಮಲ್ಲಿ ಮಲ್ಕೊಳ್ಳಿ. ನಾನು ನಿದ್ದೆ ಮಾಡೋದಕ್ಕೆ ಬಂದಿಲ್ಲ, ಅಮ್ಮನವರಿಗೆ ಕಾವಲಾಗಿ ಬಂದಿದ್ದೀನಿ. ಕಳ್ಳರ ಹೃದಯದಲ್ಲಿ ನಿದ್ದೆ ಮಾಡ್ತೀನಿ. ನನ್ನನ್ನು ದಾಟಿ ವಿಗ್ರಹನ ಹೊರಗಡೆ ತಗೊಂಡೋಗೋದು ಯಾರಿಂದಾನೂ ಆಗಲ್ಲ. ದೊಣ್ಣೆ ವರ್ಷ ಬರುತ್ತಾ ಏನು? ಇದರಿಂದ ತಲೆ ಒಡೆಯೋದಿಕ್ಕೆ ದೊಣ್ಣೆ ವರ್ಷೆ ಬರ್ಬೇಕಾ ಏನು? ಏನೇ ಇಷ್ಟೊಂದು ವೈಲೆಂಟ್ ಆಗಿ ತಯಾರಾಗಿದ್ಯಾ? ವಿಗ್ರಹನ ಕಾಪಾಡಲೇಬೇಕು, ಅಮ್ಮನ ಹತ್ರ ಬಹುಮಾನ ಪಡ್ಕೋಬೇಕು. ಬಂಗಾರ, ನಮ್ಮ ಅಕ್ಕ ಬಾವ ಫ್ರೀಯಾಗಿ ಸಿಕ್ಕಿದ್ರೆ
ಎಕ್ಸ್ಪೈರಿ ಡೇಟ್ ಆಗಿರೋ ಸಿರಪ್ನ ಬೇಕಾದ್ರೂ ಕುಡಿದು ಬಿಡ್ತಾರೆ. ನೀವಿಲ್ಲಿಂದ ಹೊರಟೋಗಿ. ಏನ? ಯಾಕೆ? ಅಮ್ಮವ್ರಿಗೆ ನಾನೇ ಕಾವಲು. ಯಾರಾದ್ರೂ ಬಂದ್ರೆ ಶೂಟ್ ಮಾಡಿ ಬಿಸಾಕ್ತೀನಿ. ಶೂಟಿಂಗಾ? ಶೂಟಿಂಗ್ ಅಲ್ಲ, ಗನ್ ಶೂಟ್. ಅದಕ್ಕೆ ಗನ್ನು ಬೇಕಲ್ವಾ? ಗನ್ನು ಇಲ್ ನೋಡು. ದೀಪಾವಳಿ ತುಪಾಕಿನ? ಒರಿಜಿನಲ್. ಸುಮ್ನಿರು ಸಿಸ್ಟರ್, ಒರಿಜಿನಲ್ ನಿನ್ನ ಹತ್ರ ಹೇಗ್ ಬರುತ್ತೆ? ನನ್ ಇನ್ಫ್ಲುಯೆನ್ಸ್ ಉಪಯೋಗಿಸಿ ತರಿಸ್ಕೊಂಡಿದೀನಣ್ಣ. ಹೌದಾ? ನೀವಿಬ್ರು ಹೋಗಿ ನಾನ್ ನೋಡ್ಕೋತೀನಿ. ನಾವು ಕೂಡ ಇರ್ತೀವಿ. ಹೌದು ಲಾವಣ್ಯ, 3 ಜನ ಇದ್ರೆ ಬಹುಮಾನ 3 ಜನಕ್ಕೂ ಬರುತ್ತೆ. ಸರಿ, ಹಾಗಾದ್ರೆ ಯಾರೇ ಬಂದ್ರು ನಿಮ್ಮಿಬ್ರಿಂದ ತಪ್ಪಿಸ್ಕೊಂಡ್ರು ನನ್ನಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ದೊಡ್ಡ ಸೊಸೆ ಆಗಿ ದೊಡ್ಡ ಗೌರವ ಪಡ್ಕೋತೀನಿ. ಹೌದು, ಇವ್ರೇನು ಒಬ್ರನ್ ಮೀರ್ಸಿ ಒಬ್ರು ಈ ತರ ಸ್ಪರ್ಧೆ ಮಾಡ್ತಾ ಇದಾರೆ? ಇವ್ರು 3 ಜನ ಕಾವಲ್ ಕಾಯ್ತಿದ್ರೆ ಅವನಿ ಅಮ್ಮನವ್ರ ವಿಗ್ರಹನ ಹೊರಗಡೆ ಹೇಗ್ ತಗೊಂಡು ಹೋಗ್ತಾಳೆ? ಹಾಗಾದ್ರೆ ಏನಾದ್ರೂ ಮಾಡಿ ಅವ್ರನ್ನ ಅಲ್ಲಿಂದ ಓಡಿಸ್ಬಿಡ್ಬೇಕು. ಹೌದ್ ಕೃಷ್ಣ, ನಡಿ. ಸರಿಯಾಗಿದ್ದೀರಾ. 3 ಕೋತಿಗಳು ಇರ್ಬೇಕಾಗಿರೋದು ಈ ತರ ಈ ತರ ಈ ತರ. ಎಲ್ಲರೂ ಇಲ್ಲೇನ್ ಮಾಡ್ತಿದ್ದೀರಾ? ಈ 1 ವಾರದೊಳಗೆ ವಿಗ್ರಹ ಹೊರಗಡೆ ಹೋಗ್ದಾಗೆ 3 ಕಾವಲ್ ಕಾಯ್ಬೇಕು ಅಂತ ಡಿಸೈಡ್ ಆಗಿದೀವಿ. ಈ ರೀತಿಲಾದ್ರೂ ನಮಗ್ ಗೌರವನೂ ಸಿಗುತ್ತೆ, ಬಹುಮಾನನೂ ಬರುತ್ತೆ. ನಿನಗೂ ಅವನಿಗೂ ಬಿಟ್ರೆ ನಮಗೆ ಬೆಲೆ ಇಲ್ಲ. ಅದಕ್ಕೆ ಈ ರೀತಿಲಿ 3 ಬೆಲೆನ ಸಂಪಾದಿಸ್ಕೋತೀವಿ. ಚೆನ್ನಾಗಿ ಫಿಕ್ಸ್ ಆಗಿದ್ದೀರಾ? ಚೆನ್ನಾಗಾಗಿದ್ದೀವಿ. ಒಂದ್ಸಲ ಸರಿಯಾಗಿ ಯೋಚನೆ ಮಾಡಿ ಮಾತಾಡಿ, ಆಮೇಲೆ ಕಷ್ಟಪಡ್ತೀರೇನೋ. ಕಷ್ಟ ಏನಿದೆ ಕೃಷ್ಣ? ವಿಗ್ರಹನ ತಗೊಂಡ್ ಹೋಗೋರು ಜೀವಂತವಾಗಿರಲ್ಲ ಅಂತ ಜಂಗಮ ದೇವ್ರು ಹೇಳಿದ್ದಾರೆ ಅಲ್ವಾ? ಹೌದು. ಹಾಗ್ ತಗೊಂಡ್ ಹೋಗೋರನ್ನ ನೀವೇನಾದ್ರೂ ತಡದ್ರಿ ಅನ್ಕೊಳ್ಳೋಣ, ನಿಮ್ ಪ್ರಾಣನ ಅವನ್ ತೆಗೆದ್ಬಿಡ್ತಾನೆ. ನಿಹಾರಿಕಾ ಹೇಳಿದ್ದು ಪಾಯಿಂಟಾ ಅಲ್ವಾ? ನಮ್ಮಲ್ಲೇ ಯಾರಾದ್ರೂ ಒಳಗಡೆ ಕಾಲಿಡ್ಬೇಕು ಅಂದ್ರೇನೆ ತುಂಬಾ ಕಷ್ಟ ಆಗತ್ತೆ. ಅಂಥದ್ರಲ್ಲಿ ಹೊರಗಡೆ ಹೋಗತ್ತೆ ಅಂದ್ರೆ ಅದೇ ನಡಿಬೇಕು ಅಂತ ಬರ್ತಿದ್ಯೋ ಏನೋ? ಅವ್ರ ಹಣೆಲ್ ಆ ಥರ ಬರ್ದಿದೆ ಅಂದ್ರೆ ಅದನ್ನ ತಡೆಯೋದು ಯಾರ ಕೈಯಲ್ಲೂ ಆಗಲ್ಲ. ನೀವ್ ಹೀಗೆ ದೊಡ್ಡ ದೊಡ್ಡ ಸಾಹಸನ್ ಮಾಡಿ ಪ್ರಾಣಾಪಾಯ ಮಾಡ್ಕೊಳ್ಬೇಡಿ. ನನಗ್ ಹೇಳ್ಬೇಕು ಅನ್ಸಿದ್ದನ್ನ ನಾನು ಹೇಳ್ದೆ, ಇದನ್ ಬಿಟ್ಟು ನಿಮ್ಮಿಷ್ಟ. ಬಿಡು ನಿಹಾರಿಕಾ, ಇವ್ರು ಎಲ್ರಿಗೂ ಅವ್ರ ಪ್ರಾಣಕ್ಕಿಂತ ಬರೋ ಬಹುಮಾನಗಳೇ ಇಂಪಾರ್ಟೆಂಟ್ ಅನ್ಸುತ್ತೆ. ಈ ಡಬ್ಬ ಪ್ರಾಣ ಇದ್ರೆ ಎಷ್ಟು ಹೋದ್ರೆ ಎಷ್ಟು. ಹಾಗನ್ಬೇಡ ಕೃಷ್ಣ. ನೀವ್ ಮಾಡ್ತಾ ಇರೋದು ಹಾಗೆ ಇದೆ. ಮತ್ತೆ ನಿಹಾರಿಕಾ ಹೇಳಿದ್ ಕೂಡ ಯೋಚನೆ ಮಾಡ್ಬೇಕು ಲಾವಣ್ಯ. ಅಯ್ಯೋ 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 ಅಯ್ಯೋ, ನನಗೂ ಹಾಗೆ ಅನ್ನಿಸ್ತಿದೆ. ಆಫ್ಟರ್ ಆಲ್ ಗಿಫ್ಟ್ಗೋಸ್ಕರ ಲೈಫ್ನ ರಿಸ್ಕ್ ಮಾಡೋದು ಅಗತ್ಯನಾ? ಬೇಡ ಬೇಡ ಬೇಡ, ನಮಗ್ ಬೇಕಾದಷ್ಟು ಬ್ರೈಟ್ ಫ್ಯೂಚರ್ ಇದೆ. ಈ ಪ್ರಯತ್ನನ ನಿಲ್ಲಿಸ್ಬಿಡೋಣ. ಒಳ್ಳೆ ಡಿಸಿಷನ್. ಸರಿಯಾದ ಸಮಯಕ್ಕೆ ಬಂದು ಹೇಳ್ದೆ. ಥ್ಯಾಂಕ್ಸ್ ನಿಹಾರಿಕಾ. ಒಂದು ಕೆಲಸ ಮಾಡೋಣ ನಡೀರಿ, ನಾವೆಲ್ಲರೂ ಸೇರಿ ಅಂತ್ಯಾಕ್ಷರಿ ಆಡೋಣ. ಇಲ್ಲಿ ನೋಡಿ, ಇದನ್ನ ಎಲ್ಲಿಂದ ತಂದಿದ್ರೋ ಅಲ್ಲೇ ಇಟ್ಬಿಡಿ. ಬನ್ನಿ ಬನ್ನಿ ನಡೀರಿ. ಬಾವಾ. ಓಕೆ, ಬಾವಾ, ಐ ವಿಲ್ ಕಾಲ್ ಯು ಬ್ಯಾಕ್. ಏನಾಯ್ತು? ಈ 1 ವಾರದವರೆಗೂ ಅಮ್ಮನವ್ರಿಗೆ ಕಾವಲಾಗಿದ್ರೆ ಬಹುಮಾನ ಕೊಡ್ತೀನಿ ಅಂತ ಅತ್ತೆ ಹೇಳಿದ್ದಕ್ಕೆ ಪೃಥ್ವಿರಾಜು ಅಣ್ಣ ಅವರು ಅದಕ್ಕೆ ಆಸೆ ಪಟ್ಟು ದೇವರ ಮನೆ ಮುಂದೆ ಕಾವಲಾಗಿರೋದಕ್ಕೆ ಬಂದಿದ್ದಾರೆ. ಅಷ್ಟರಲ್ಲಿ ನಿಹಾರಿಕಾ ಬಂದು ಏನ್ ಮಾಡಿದ್ಲೋ ಗೊತ್ತಾ? ಹಾಗ್ಯಾಕೆ ಹೇಳಿದ್ಲು? ಮಾಮೂಲಿಯಾಗಾದ್ರೆ ನಿಹಾರಿಕಾ ಕೂಡ ಒಂದು ಜವಾಬ್ದಾರಿ ಇರಬೇಕು. ಅವಳ ಪರವಾಗಿ ಏನಾದ್ರೂ ಮಾಡಿ ಅಮ್ಮನವ್ರಿಗೆ ರಕ್ಷಣೆ ಆಗಿರ್ಬೇಕು. ಮತ್ತೆ ಅವ್ರ ಮನ್ಸುಗಳನ್ನ ಹಾಗ್ಯಾಕೆ ಬದಲಾಯಿಸಿದ್ಲೋ ಅರ್ಥ ಆಗ್ತಾ ಇಲ್ಲ. ಆ ನಿಹಾರಿಕಾ ಏನೇ ಮಾಡಿದ್ರೋ ಅದ್ರ ಹಿಂದೆ ಒಂದು ಸ್ಕೆಚ್ ಇರತ್ತೆ. ಅವಳು ಹೇಳಿದ್ದೇನೆ ನಮ್ಮನೇಲಿ ಎಲ್ರಿಗೂ ವೇದ ಅಲ್ವಾ? ಇಷ್ಟೊತ್ತು
ವೀರರು ಶೂರರು ಅಂತ ಮಾತಾಡ್ತಿದ್ದೋರು ಅವಳ ಮಾತಿಗೆ ಬದಲಾಗ್ಬಿಟ್ರು. ಕುದುರೆ ತರ ತಲೆ ಆಡಿಸ್ಕೊಂಡು ಹೊರಟೋದ್ರು. ಹೊರಗಡೆಯಿಂದ ಬಂದಿರೋ ಒಬ್ಬಳು ವ್ಯಕ್ತಿ ನಮ್ಮ ಮನೇಲಿ ಎಲ್ಲರನ್ನೂ ಬದಲಾಯಿಸೋಕಾಯ್ತು. ನಮಗೆ ಮಾತ್ರ ನಮ್ಮ ಮನೆಯವ್ರನ್ನೇ ಬದಲಾಯಿಸೋಕ್ಕಾಗಲಿಲ್ಲ. ಅದಕ್ಕೆ ಅಂತಾರೆ ಕೆಟ್ಟದಕ್ಕೆ ಅಟ್ರಾಕ್ಟ್ ಆಗೋಷ್ಟು ಬೇಗ ಒಳ್ಳೇದಕ್ಕೆ ಅಟ್ರಾಕ್ಟ್ ಆಗಲ್ಲ ಅಂತ. ಬಾವಾ, ನನ್ಗೊಂದು ಅನುಮಾನ. ಏನು? ಸೌಮ್ಯ ವಿಷಯದಲ್ಲಿ ನಮ್ಮ ಅಕ್ಕಂಗೆ ಬಂದ ಫೋನ್ ಕಾಲ್ ಈ ಸುತ್ತಮುತ್ತ ಇಂದನೇ ಬಂತು ಅಂತ ಗೊತ್ತಾಯ್ತಲ್ವಾ? ಆ ಫೋನ್ ಮಾಡಿದ್ದು ನಮ್ಮ ನಿಹಾರಿಕಾ ರಾಕ್ಷಸಿನೇ ಆಗಿರ್ತಾಳ? ನನ್ನ ಅನುಮಾನ ನಿಜನೇ ಆಗಿರ್ಬೋದಲ್ವಾ? 99% ಚಾನ್ಸಸ್ ಇದೆ. ಯಾಕಂದ್ರೆ ಅಷ್ಟು ಅಗತ್ಯ ಆ ನಿಹಾರಿಕಾಗ್ ಬಿಟ್ರೆ ಇನ್ಯಾರಿಗೂ ಇರಲ್ಲ. ಅದಕ್ಕೆ ಹತ್ರ ಮಾತಾಡಿದಾಗ ಯಾರೋ ಬೇಕಾದವರು ಅಂತ ಹೇಳಿದ್ಲಲ್ವಾ? ನಿಜವಾಗ್ಲೂ ಬೇಕಾದವರೇ ಆದರೆ ಹೆಸರು ಹೇಳ್ತಾಳೆ, ಯಾವ ಏರಿಯಾದಿಂದ ಮಾತಾಡ್ತಿದ್ದಾರೆ ಅಂತಲೂ ಹೇಳ್ತಾಳೆ. ತಕ್ಷಣ ಫೋನ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಲ್ಲ. ಹೋಗಿ ನಮ್ಮ ಸ್ಟೈಲಲ್ಲಿ ಕೇಳಣ್ವಾ ಬಾವಾ? ಕೇಳಿದ್ರೆ ಮಾತ್ರ ಒಪ್ಕೊಬಿಡ್ತಾಳ. ನಮ್ಮ ಹತ್ರ ಏನೋ ಒಂದು ಆಧಾರ ಇದ್ದರೆ ಮಾತ್ರ ಅವಳನ್ನ ಕೇಳೋಕ್ಕಾಗೋದು. ಅದು ಅಲ್ಲದೆ ನಾವು ಕೇಳಿದ ತಕ್ಷಣ ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಅಪ್ಪ ಅಮ್ಮನ ಹತ್ರ ಹೇಳಿ ವಾಪಸ್ ನಿನ್ನನ್ನೇ ಕೆಟ್ಟೋಳನ್ನಾಗಿ ಮಾಡ್ತಾಳೆ. ನೀನ್ ಹೇಳಿದ್ದು ನಿಜಾನೇ. ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕು ಅಂತಾರಲ್ವಾ? ನಿಹಾರಿಕಾಗೆ ಅಂತ ಟ್ರೀಟ್ಮೆಂಟೇ ಕರೆ. ಆ ಫೋನ್ ಕಾಲ್ ಮಾಡಿದ್ದು ನಿಹಾರಿಕಾನೋ ಅಲ್ವೋ ತಿಳ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ. ನಾಳೆ ಅದನ್ನ ಅವಳ ಹತ್ರ ಅಪ್ಲೈ ಮಾಡ್ತೀನಿ. ಸರಿಯಾಗಿ ಸಿಕ್ಕಾಕೊಳ್ಳೋ ಹಾಗೆ ಮಾಡಿ ಅವಳ ವಿಷಯ ನೋಡ್ಕೋತೀನಿ. ನೀನು ಸ್ಕೆಚ್ ಹಾಕ್ತೆ ಅಂದರೆ ಅವಳು ವಿಲ ಅಂತ ಒದ್ದಾಡಬೇಕು. ನೀನು ಹಾಕೋ ಪ್ಲ್ಯಾನಿಂದ ನಿಹಾರಿಕಾ ಖಂಡಿತ ಸಿಕ್ಕಾಕೋತಾಳೆ. ಅಷ್ಟಕ್ಕೂ ಏನು ಮಾಡಬೇಕು ಅನ್ಕೋತಿದ್ಯಾ? ಇವಾಗಲ್ಲ, ನಾಳೆ ಹೇಳ್ತೀನಿ. ನೀನು ಕೂಡ ಲೈವ್ ಅಲ್ಲಿ ನೋಡುವಂತೆ. ನೀನು ಏನು ಮಾಡಬೇಕು ಅನ್ಕೊಂಡ್ರು ಅದಕ್ಕೆ ನನ್ನ ಫುಲ್ ಸಪೋರ್ಟ್ ನಿನಗಿರತ್ತೆ. ಲೇ, ನೀನಿನ್ನೂ ಎಷ್ಟಾಟ ಆಡ್ತೀಯೇ? ಯಾವುದೋ ಒಂದು ಜಾಗದಲ್ಲಿ ನಿನ್ನ ತಡಿಲಿಲ್ಲ ಅಂದ್ರೆ ನೀನಿನ್ನೂ ಹೆಚ್ಕೋತೀಯ. ನಾಳೆ ಇರತ್ತೆ ನಿಂಗೆ. ಸರಿ, ನಿಹಾರಿಕಾ ವಿಷಯನ ನಾಳೆ ನೋಡ್ಕೋ. ಇವಾಗ ನನ್ನ ವಿಷಯ ನೋಡ್ಕೋ. ಅವನಿ, ಇವಾಗ ಏನು ಮಾಡ್ತೀಯಾ? ಪ್ರಶಾಂತವಾಗಿ ಫೋನ್ ನೋಡ್ಕೊಂತಿದ್ದಾಳಲ್ಲ, ಓಡೋ ಹಾಗೆ ಮಾಡ್ತೀನಿ. ಅದೇ ಹೇಗೆ? ವೇಟ್ ಅಂಡ್ ಸೀರಿ. ಹಲೋ ಹಲೋ, ಕೇಳಿಸ್ತಿದ್ಯಾ ರೀ? ಒಂದು ನಿಮಿಷ ಹೊರಗಡೆ ಬರ್ತೀನಿ ರೀ. ಹಲೋ, ರೂಮಿಂದ ಹೊರಗಡೆ ಬಂದೆ. ಇವಾಗ ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿದೆ. ಹೇಳಿ ಸರ್. ನಿಮಗೆ ನಮ್ಮ ಸೌಮ್ಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಮ್ಮ ಸೌಮ್ಯಕ್ಕೆ ಸಂಬಂಧಿಸಿರೋ ವಿವರಗಳನ್ನ ಕಳಿಸಿದ್ದೆ ಅಲ್ವಾ? ನಿಮ್ಮ ಎನ್ಕ್ವೈರಿ ಎಲ್ಲಿವರೆಗೂ ಬಂತು? ಬೇಗ ಹೇಳಿ ಸರ್. ಏನು? ಹೌದಾ? ನೀವು ಹೇಳಿದ್ದೆಲ್ಲ ನಿಜಾನೇನಾ? ನಮ್ಮ ಸೌಮ್ಯ ಎಲ್ಲಿದ್ದಾಳೋ ಗೊತ್ತಾಯ್ತಾ? ಎಷ್ಟು ಒಳ್ಳೆ ನ್ಯೂಸ್ ಹೇಳಿದ್ರಿ ಸರ್. ಒಟ್ನಲ್ಲಿ ಸೌಮ್ಯಗೋಸ್ಕರ ನೀವು ಎಷ್ಟು ಪ್ರಯತ್ನ ಮಾಡಬೇಕೋ ಮಾಡಿ ತಿಳ್ಕೊಂಡ್ರಿ. ತುಂಬಾ ಸಂತೋಷ ಆಗ್ತಿದೆ ಸರ್. ಸರ್, ನಾವು ಆ ಪ್ಲೇಸಿಗೆ ಹೋಗಿ ಸೌಮ್ಯನ್ ಬಿಡಿಸೋವರೆಗೂ ನೀವು ಈ ವಿಷಯದ ಬಗ್ಗೆ ಯಾರಿಗೂ ಹೇಳಬೇಡಿ. ಕಿಡ್ನಾಪರ್ಸ್ಗೆ ಈ ವಿಷಯ ಗೊತ್ತಾಯ್ತು ಅಂದ್ರೆ ಹುಷಾರಾಗ್ಬಿಡ್ತಾರೆ. ಜೊತೆಗೆ ಮಗು ಕೂಡ ಅಪಾಯ. ಸೌಮ್ಯಗೆ ಅಪಾಯ ಮಾಡಬೇಕು ಅಂತ ನೋಡೋ ವ್ಯಕ್ತಿಯೊಬ್ರು ನಮ್ಮನೇಲಿ ಕೂಡ ಇದ್ದಾರೆ ಸರ್. ಅದೇ ನನ್ನ ಭಯ ಇಲ್ಲ. ನಮ್ಮ ಅಕ್ಕನ ಹತ್ರ ಈ ವಿಷಯ ಈಗಲೇ ಹೇಳಲ್ಲ. ಸೌಮ್ಯನ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ.
ಅವಾಗ ತುಂಬಾ ಸಂತೋಷ ಪಡ್ತಾಳೆ. ಸರಿ ಸರ್, ನಂಗೆ ತಕ್ಷಣ ಅಡ್ರೆಸ್ ಕಳಿಸ್ಕೊಡಿ. ನಾನು ನನ್ನ ಭಾವ ತಕ್ಷಣ ಹೊರಟು ಬರ್ತೀವಿ. ನಮಗೋಸ್ಕರ ನೀವು ತುಂಬಾ ಶ್ರಮ ತಗೊಂಡಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬೇಗ ಅಡ್ರೆಸ್ ಕಳಿಸ್ಕೊಡಿ, ನಾವು ಹೊರಟು ಬಿಡ್ತೀವಿ. ಭಾವ, ಅಮ್ಮನವರು ಕರುಣಿಸಿದ್ಲು. ನಾನು ಮಾಡಿದ ಪೂಜೆಗೆ ಫಲ ಸಿಕ್ತು. ಸೌಮ್ಯ ಯಾವ ಜಾಗದಲ್ಲಿದ್ದಾಳೋ ಗೊತ್ತಾಗೋಯ್ತು. ನಮಗೆ ಅಡ್ರೆಸ್ ಬರ್ತಿದ್ದ ಹಾಗೆ ಹೊರಡೋಣ. ಸರಿ ಅವನಿ, ಅಂದ್ರೂ ನೀನೇನಾದ್ರೂ ಅನ್ಕೊಂಡೆ ಅಂದ್ರೆ ಸಾಧ್ಸೇ ತೀರ್ತೀಯ, ಅದ್ರಲ್ಲ ಅನುಮಾನನೇ ಇರಲ್ಲ. ನಡಿಯವನಿ. ಭಾವ, ಈ ಕಡೆ ಬಾ. ನೋಡು ನೋಡು. ನೋಡಿದ್ಯಾ, ನಾನು ಹೇಳ್ದ ಹಾಗೆ ಅವಳನ್ನ ಓಡೋ ಹಾಗೆ ಮಾಡ್ದೆ. ಅಯ್ಯೋ, ನೀನ್ ಮಾಮೂಲಿಯಾಗಿ ನಾಟಕ ಮಾಡ್ಲಿಲ್ಲ, ತುಂಬಾ ನ್ಯಾಚುರಲ್ ಆಗಿ ನಾಟಕ ಮಾಡ್ದೆ. ಲೈವ್ ಅಲ್ಲಿ ಹತ್ತಿದ್ದಕ್ಕೆ ನಿಹಾರಿಕಾ ಚೆನ್ನಾಗೆ ನಂಬದ್ಲು. ಇವಾಗ ಏನ್ ಮಾಡ್ತಾಳೋ ನೋಡೋಣ. ನಡಿ, ಅವ್ರ ರೂಮ್ ಹತ್ರ ಹೋಗೋಣ. ಬೇಡ, ನಿಹಾರಿಕಾ ಈಗ ಕೃಷ್ಣನ್ ಕರ್ಕೊಂಡು ಹೊರಗಡೆ ಬರ್ತಾಳೋ ಇಲ್ವೋ ಇಲ್ಲಿಂದಾನೇ ನೋಡೋಣ. ಹೆಸರಾದ್ರೆ ಹೆಸರು, ನನ್ನ ಹೆಸರು ಕೃಷ್ಣ. ಮಾವಿನ ಹಣ್ಣಲ್ಲಿರುತ್ತೆ ರಸ, ಈ ನಿಮ್ ಕೃಷ್ಣ ಮಾಡಿ ತೋರಿಸ್ತಾನೆ ನವರಸ. ಈಗ ಮೊದಲಿಗೆ ಶೃಂಗಾರ ರಸ. ಕೃಷ್ಣ, ಏನ್ ಮಾಡ್ತಿದ್ಯಾ? ನನ್ನ ಫ್ರೆಂಡ್ ಒಬ್ಬ ಸಿನಿಮಾನ ಡೈರೆಕ್ಟ್ ಮಾಡಕ್ ಹೋಗ್ತಾ ಇದ್ದಾನೆ. ನನಗೂ ಕ್ಯಾರೆಕ್ಟರ್ ಕೊಡ್ತೀನಿ ಅಂದಿದ್ದಾನೆ. ಅದಕ್ಕೆ ಒಂದು ಚಿಕ್ಕ ವಿಡಿಯೋ ಮಾಡೋಣ ಅಂತ. ಮೊದಲು ನನ್ಗೆ ಇಷ್ಟವಾಗಿರೋ ರಸ ಶೃಂಗಾರ ರಸ. ಅದೇ ಟೈಮಿಗೆ ನೀನು ಬಂದಿದ್ಯಾ. ನಿನ್ ಸಿನಿಮಾ ಆಡಿಷನ್ ವಿಷಯ ಆ ಕಡೆ ಇರ್ಲಿ, ಅವನಿ ಆಲ್ರೆಡಿ ನನಗ್ ಸಿನಿಮಾ ತೋರ್ಸಿದ್ಲು. ಏನಾಯ್ತು? ಆಗೋಯ್ತು, ಎಲ್ಲ ಆಗೋಯ್ತು. ಸೌಮ್ಯಗೋಸ್ಕರ ಅವನಿ ಬೇಜಾರ್ ಮಾಡ್ಕೊಳ್ತಾ ಒಂದ್ ಮೂಲೆಯಲ್ಲಿ ಕೂತಿರ್ತಾಳೆ ಅನ್ಕೊಂಡ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತಾನ್ ಮಾಡ್ಬೇಕಾಗಿರೋ ಕೆಲ್ಸನ ಮಾಡ್ಕೊಂಡೇ ಹೋದ್ಲು. ಸೌಮ್ಯ ಯಾವ ಏರಿಯಾದಲ್ಲಿ ಇದ್ದಾಳೆ ಅಂತ ತಿಳ್ಕೊಳ್ಳೋಕೆ ಎನ್ಕ್ವೈರಿ ಮಾಡಿಸಿ ಕೊನೆಗೆ ಸಕ್ಸಸ್ ಆಗಿದ್ದಾಳೆ. ಮರಿ ರಾಕ್ಷಸಿ ಯಾವ ಬಿಲ್ಡಿಂಗ್ ಅಲ್ಲಿ ಇದ್ದಾಳೆ, ಯಾರ ಮುಖಾಂತರನೋ ತಿಳ್ಕೊಂಡ್ಲು. ಹೌದಾ? ಇಂಥ ಶಾಕ್ ಕೊಟ್ಟಿಯಲ್ಲೇ. ಅವನಿ ಶ್ರೀಕರ್ ಡೇವಿಡ್ ಇರೋ ಜಾಗಕ್ಕೆ ಇವಾಗ ಹೋಗ್ತಾ ಇದ್ದಾರೆ. ಅದನ್ನ ಇಷ್ಟು ಕೂಲಾಗಿ ಹೇಳ್ತೀಯಲ್ಲ ನೀನು. ಮೊದಲು ಡೇವಿಡ್ಗೆ ಫೋನ್ ಮಾಡು, ನಡೆದಿರೋ ವಿಷಯನ ಅವನಿಗೆ ಪೋಸ್ಟ್ ಮಾಡು. ಬಾಗ್ಲ ಹಾಕೊಂಡು ಮಾತಾಡ್ಕೋತಾ ಇದ್ದಾರೆ. ಅವನ್ ನಂಬರ್ ನಾಟ್ ರೀಚಬಲ್ ಅಂತ ಬರ್ತಾ ಇದೆ. ಈ ಬೆಕ್ಕಿನ ಕಣ್ಣೊಂದು ಕೆಲಸ ಇದ್ದಾಗ ಫೋನ್ ರಿಸೀವ್ ಮಾಡಲ್ಲ. ನನ್ನ ಮಗನಿಗೆ ಇನ್ನೊಂದ್ಸಲ ಮಾಡು. ಇಷ್ಟೊತ್ತಿಗೆ ಹೊರಗಡೆ ಬರ್ಬೇಕಿತ್ತಲ್ಲ. ಮತ್ತೆ ನಾಟ್ ರೀಚಬಲ್ ಅಂತ ಬರ್ತಿದೆ. ಬಂಗಾರ, ಹಾಗಾದ್ರೆ ಇವಾಗ ಏನ್ ಮಾಡೋದು? ಸೌಮ್ಯನ ಕಿಡ್ನಾಪರ್ಸ್ ಕೈಯಿಂದ ಅವನಿ ಅವರು ಬಿಡಿಸ್ಕೊಂಡು ಕರ್ಕೊಂಡ್ ಬಂದ್ರು ಅಂದ್ರೆ ಮಾತ್ರ ವಿಗ್ರಹದ ವಿಷಯದಲ್ಲಿ ನಾವು ಹಾಕಿರೋ ಪ್ಲಾನ್ ಎಲ್ಲ ವೇಸ್ಟ್ ಆಗುತ್ತೆ. ಹೌದು, ಎಲ್ಲ ರಿವರ್ಸ್ ಆಗ್ಬಿಡುತ್ತೆ. ನಾವು ಅವನಿ ಶ್ರೀಕರ್ಗಿಂತ ಮುಂಚೆನೆ ಆ ಡೇವಿಡ್ ಇರೋ ಬಿಲ್ಡಿಂಗ್ ಹತ್ರ ಹೋಗಿ ಅವನಿ ಬಗ್ಗೆ ಎಲ್ಲ ವಿಷಯನೂ ಹೇಳಿ ಎಲ್ಲರನ್ನೂ ಎಚ್ಚರಿಸ್ಬೇಕು. ಮತ್ತಿನ್ಯಾಕ್ ಲೇಟ್, ನಡಿ ಹೋಗೋಣ. ನಡಿ. ಬಾವಾ ಬರ್ತಾ ಇದ್ದಾರೆ. ಬಾವಾ, ಆ ಕಡೆ ಹೋಗೋಣ. ಅವ್ರಿನ್ನೂ ಇಲ್ಲೇ ಇದ್ದಾರೆ. ಅವ್ರಿಗಿನ್ನೂ ಬಿಲ್ಡಿಂಗ್ ಅಡ್ರೆಸ್ ಸಿಕ್ಕಿಲ್ಲ ಅನ್ಸುತ್ತೆ. ನಾವು ಬೇಗ ಹೊರಡೋಣ. ಬಾ ನಡಿ. ಬಾ. ಇಲ್ಲ ಬಾವಾ. ಅವನಿ, ಹೋಗೋಣ ನಡಿ. ಬಾವಾ ನಡಿ. ಸೌಮ್ಯ ಬಗ್ಗೆ ಕೇಳಿ ಗಂಡ ಹೆಂಡತಿ ಇಬ್ರು ತುಂಬಾ ಭಯದಲ್ಲಿ ಹೊರಟಿದ್ದಾರೆ ಅಂದ್ರೆ ಸೌಮ್ಯ ಬಗ್ಗೆ ಅವ್ರಿಗೆ ಖಂಡಿತ ಗೊತ್ತೇ ಇರತ್ತೆ. ಹಾಗಾದ್ರೆ ಅವ್ರನ್ನ ಫಾಲೋ ಮಾಡೋಣ. ಬಾ. ಬಾವಾ, ಒಂದ್ ಕೆಲ್ಸ ಮಾಡೋಣ, ನನ್ ಜೊತೆ ಬಾ. ಬಾ. ಅತ್ತೆ, ಅತ್ತೆ,
ಏನಮ್ಮ? ಸೌಮ್ಯ ಕಿಡ್ನಾಪ್ ವಿಷಯದಲ್ಲಿ ನಿಹಾರಿಕಾ ಮೇಲೆ ಅನುಮಾನ ಇದೆ ಅಂತ ನಾನು ನಮ್ಮಕ್ಕ ನಿಮ್ಮ ಹತ್ರ ಹೇಳಿದ ಪ್ರತಿ ಸಲನೂ ನೀವು ನಮ್ಮ ಮೇಲೆ ಸೀರಿಯಸ್ ಆದ್ರಿ ಅಲ್ವಾ? ಹೌದು. ನಿಹಾರಿಕಾಗೆ ಸಂಬಂಧ ಇದೆ ಅಂದ್ರೆ ನಿಹಾರಿಕಾ ಕೂಡ ಕೋಪ ಮಾಡ್ಕೊಂಡು ಜಗಳ ಮಾಡಿದ್ಲು, ಮನೆಯಿಂದ ಹೊರಗಡೆ ಹೋದ್ಲು, ದೊಡ್ಡ ರಾದ್ಧಾಂತ ಮಾಡಿದ್ಲು. ಅವಳು ತಪ್ಪಿಲ್ಲ ಅಂತ ಆ ರೀತಿ ಮಾಡಿದ್ಲು, ಅದ್ರಲ್ಲಿ ತಪ್ಪೇನಿದೆ? ನೀವ್ ನನ್ ಜೊತೆ ಬರ್ಬೇಕು ಅತ್ತೆ. ಎಲ್ಲಿಗೆ? ಸೌಮ್ಯ ಕಿಡ್ನಾಪ್ ಅಲ್ಲಿ ನಿಹಾರಿಕಾಗೆ ಸಂಬಂಧ ಇದೆ ಅಂತ ನಾನ್ ನಿರೂಪಿಸ್ತೀನಿ. ಮತ್ತೆ ಏನಾಯ್ತಮ್ಮ ನಿನ್ಗೆ? ನಿಹಾರಿಕಾನ ನಾನು ಅನ್ಮನ್ಸೋದಿಲ್ಲ. ಆಧಾರ ಇಲ್ದೇನೆ ನೀವು ಆರೋಪ ಮಾಡೋದು ತಪ್ಪು. ನೀವ್ ನಮ್ ಜೊತೆಗ್ ಬಂದ್ರೆ ಆಧಾರದ ಸಮೇತ ನಿರೂಪಿಸ್ತೀನಿ.